ನಮಸ್ಕಾರ ಗಾಯ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ನೆನ್ನೆ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಬೆಟ್ಟಕ್ಕೆ ಹೋಗ್ತಿದ್ದೋ. ಇನ್ನೇನು ತಾಳ್ಬೆಟ್ಟಕ್ಕೆ ಬಂದೋ. ತಾಳ್ಬೆಟ್ಟದ ಗಾಡಿ ಹಾಕ್ಬಿಟ್ಟು, ಕಾರ್ ಹಾಕ್ಬಿಟ್ಟು ಮಾದಪ್ಪಂಗೆ ಧೂಪ ಹಾಕುವ ಅಂತ ಅಂದ್ಬಿಟ್ಟು ಕೆಳಗೆ ಇಳಿತಾರೆ. ಪಾರ್ಕ್ ಮಾಡ್ತಿದ್ರು ಸೈಡಲ್ಲಿ. ಇಲ್ಲಿ ಕಾರ್ಗಳು ಏಕೋಕು ನೋಡಿ ಗಾಯ್ಸ್, ಎಷ್ಟು ಜನ ಮುತ್ತವ್ರು ಅವಾಗೆ. ಸೈಡ್ಗೆ ಹಾಕ್ಬಿಟ್ಟು ಧೂಪ ಹಾಕುವ ಅಂತ ಹೋಯ್ತಿದ್ದೋ ತಾಳ್ಬೆಟ್ಟದಲ್ಲಿ. ನೋಡಿ ಕಾರುಗಳು, ಇಷ್ಟು ವೆದರ್ ನೋಡಿ ಚೆನ್ನಾಗೈತೆ. ಮಳೆ ಗಾಯ್ಸ್, ಫುಲ್ಲು ಮಳೆ ನೋಡಿ. ಮಳೆ ಸುತ್ತ ಮಳೆ ನೋಡಿ, ಹಿಂಗೆ ಕಾಣಿಸ್ತದೆ. ಎಷ್ಟು ಜನ ಅವರೇ, ಇಷ್ಟು ಕಾರುಗಳು ಬಂದೈತೆ ನೋಡಿ ಗಾಯ್ಸ್. ಕಾರುಗಳು ನೋಡಿ, ಎಷ್ಟು ಕಾರ್ ಬಂದೈತೆ. ಸೈಡ್ಗೆ ಹಾಕ್ಬಿಟ್ಟು ಹೋಯ್ತಿದ್ದೋ ಧೂಪ ಹಾಕುವ ಅಂತ ಅಂದ್ಬಿಟ್ಟು. ಕೋತಿ ನೋಡಿ ಹೆಂಗೈತೆ. ಅದೆಲ್ಲ ಆದಮೇಲೆ ಇಲ್ಲೆಲ್ಲ ನಿಂತಿದ್ರು, ಧೂಪ ಹಾಕ್ಬಿಟ್ಟು ಬರುವ ಅಂದ್ಬಿಟ್ಟು ನಾವು ಹೊಲ್ಟೋ. ಧೂಪ ಇಸ್ಕೊಂಡು ಮಾದಪ್ಪಂಗೆ ಧೂಪ ಹಾಕ್ಬಿಟ್ಟು, ಓಕೆ ಮಾದಪ್ಪ ಅಂದ್ಬಿಟ್ಟು ನನ್ನಪ್ಪನಲ್ಲವಾ ಧೂಪ ಹಾಕ್ಬಿಟ್ಟು ಬಂದು ಇನ್ನೇನು ಬಂದು ನೋಡಿ ಗಾಯ್ಸ್. ಮಳೆ ಸುತ್ತ ಮಳೆ ಗಾಯ್ಸ್. ನೋಡಿ ಮಳೆ ಹೆಂಗೆ ಕುಯ್ತೈತೆ, ಬಿಡ್ತೀನಿ ಇಲ್ಲ ಗಾಯ್ಸ್. ಅಷ್ಟೊಂದು ಮಳೆ ಬೆಟ್ಟದಲ್ಲಿ ನೋಡಿ ಗಾಯ್ಸ್. ಯಾವ ಥರ ಮಳೆ, ಫುಲ್ಲು ಮಳೆ ಅಂತ ನೋಡಿ. ಎಷ್ಟು ಜೀರಿ ಹೆಂಗೆ ಕಾಣಿಸ್ತೈತೆ. ಬಿಸಿಲಿದ್ರೆ ಕಾಲು ಮಡ್ಗೋಕೆ ಆಯ್ತಿರಲ್ಲ, ಆದ್ರೆ ಮಳೇಲಿ ಮಾತ್ರ ತಣ್ಣಗಾಯ್ತದೆ. ಕೋತಿಗಳು ನೋಡಿ ಗಾಯ್ಸ್ ಯಾವ ಥರ ಆಡ್ತವೆ. ಅಲ್ಲೇ ಆ ವೈದ್ಯನ ಕವರ್ ಇಟ್ಕೊಂಡಿಲ್ಲ ಅಂತ ಕಿತ್ಕೊಳ್ಳೋಕೆ ಹೋಯ್ತು, ಓಡಿಸಿದ್ರು ಅವರು ನೋಡಿ ಯಾವ ಥರ. ಅದೆಲ್ಲ ಮುಗಿಸ್ಕೊಂಡು ಆನೆ ಮೈ ತೊಳಿತಿದ್ರು. ಕಾಡಿಗೆ ತಗೊಡ್ಕೋಗಿದ್ರಂತೆ, ಅದರಿಂದ ಎಲ್ಲ ಬದಿ ಮಾಡ್ಕೊಂಡಿತ್ತು ಅಂದ್ಬಿಟ್ಟು ಆನೆಗೆ ಮೈ ತೊಳಿತಿದ್ರು ನೋಡಿ ಗಾಯ್ಸ್. ಮಾದಪ್ಪಂದು ಆನೆ ಓನ ಹೆಂಗೈತೆ. ಅದೆಲ್ಲ ಬದಿ ಫುಲ್ ಬದಿ ನೋಡಿ, ಇಷ್ಟು ಬದಿ ಕಾಣ್ತಾಯಿದೆ. ಎಲ್ಲ ಬದಿ ಮಾಡ್ಕೊಂಡ್ಬಿಟ್ಟೈತೆ. ಅದಕ್ಕೆ ಎಲ್ಲ ತೊಳಿತಿದ್ರು ನೋಡಿ. ಎಷ್ಟು ಜನ ಮುತ್ತವ್ರೆ ಆನೆ ನೋಡೋಕ್ಕೆ. ಆನೆ ನೋಡೋಕ್ಕೆಲ್ಲ ಬಂದಿದ್ರು ನೋಡಿ. ಎಷ್ಟು ಮಳೆ ನೋಡಿ, ಎಷ್ಟು ಮಳೆ ಹೆಂಗೆ ಹರಿತಾಯ್ತೆ ರೋಡಲ್ಲಿ. ಅಷ್ಟು ಮಳೆ ಬೆಟ್ಟದಲ್ಲಿ ನೋಡಿ ಯಾವ ಥರ ಹರಿತಾಯ್ತೆ ನೀರು. ಆ ಸೈಡೆಲ್ಲ ಕಿತ್ತಾಕ್ಬಿಟ್ಟಾರೆ. ಸುತ್ತ ಬರ್ತಿತ್ತು ಮೊದಲು, ಇವಾಗ ಸುತ್ತ ಬರೋಕ್ಕಾಗಲ್ಲ. ಅಲ್ಲೇನೋ ರೆಡಿ ಮಾಡಿಸ್ತಾವ್ರೆ, ಆದರೆ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ರೆಡಿ ಮಾಡಿಸಾದ್ಮೇಲೆ ಇನ್ನೊಂದು ಸತಿ ಯಾವಾಗಾರು ಹೋದಾಗ ಏನು ರೆಡಿ ಮಾಡಿಸ್ತಾವ್ರೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಅದೇ ಎಲ್ಲ ತೊಳೆದೇ ಆಯಿತು. ನಾವು ಇನ್ನೇನು ಹೊರಡುವ ಅಂದ್ಬಿಟ್ಟು ಹೋಯ್ತಿದ್ದೋ ನೋಡಿ ಆ ಥರ. ಎಲ್ಲ ಸುತ್ತ ಇವಾಗ ನಳ್ಳು ಮಾಡವ್ರೆ. ಮೊದಲಾದರೆ ಬಿಸಿಲಲ್ಲೇ ಹೋಗ್ಬೇಕಾಯ್ತು, ಇವಾಗೆಲ್ಲ ಸುತ್ತ ನಳ್ಳು ಮಾಡವ್ರೆ ಓಡಾಡೋಕ್ಕೆ ಅಂದ್ಬಿಟ್ಟು ನೋಡಿ. ಸುತ್ತ ಯಾವ ಥರ ಕಾಣಿಸ್ತಿದೆ ನೋಡಿ. ಎಲ್ಲ ಬೆಳಗಿನ ಜಾವದಲ್ಲಿ ನಾವು ಇದ್ದದ್ದು ಎಲ್ಲ ನೋಡಿ ಗಾಯ್ಸ್ ಯಾವ ಥರ ಐತೆ. ಎಲ್ಲ ಮುಗಿಸ್ಕೊಂಡು ಹಂಗೆ ಬರ್ತಿದ್ದೋ. ರಥಗಳೆಲ್ಲ ನಿಂತಿದ್ದೋ ಇಲ್ಲಿಯೇ. ರಥಗಳು, ಕೋತಿಗಳು ನೋಡಿ ಯಾವ ಥರ. ಕವರ್ಗಳೇ ಬಿಡೋದಿಲ್ಲ ಗಾಯ್ಸ್. ಕವರ್ಗಳು ಒಬ್ಬರು ಕವರ್ ಹಿಡ್ಕೊಯ್ತು ಅಂದರೆ ಅದು ಕೀಳಾಗಂಟ ಸಮಾಧಾನ ಇಲ್ಲ. ಏನಾದ್ರು ಇರ್ತಾವೆ ಬಾಳೆಹಣ್ಣು ಕಾಯಿ ಅಂತ ಅಂದ್ಬಿಟ್ಟು ಕವರ್ಗಳೇ ಕಿತ್ತಿ ಬಿಸಾಕ್ತವೆ. ಪಾರಿವಾಳಗಳು ನೋಡಿ ಗಾಯ್ಸ್ ಯಾವ ಥರ. ಅಷ್ಟು ಪಾರಿವಾಳಗಳು ಕುಂತವೆ ಲೈನ್ ಮೇಲೆಲ್ಲ, ಫುಲ್ಲು ಕುಂತವೆ ಪಾರಿವಾಳಗಳು ಎಲ್ಲ. ಮಳೆ ಹೋದಾಗ ಆ ಕಡೆ ಜನ ಭಕ್ತಾದಿಗಳು ಮನೆ ಕೊಳಗೆ ನೋಡಿ ಅಲ್ಲಿ ಮಾಡೋ ಅದ್ರೊಳಗೆಲ್ಲ ಹೋಗಿ ಸೇರ್ಕೊಂಡ್ಬಿಡ್ತಾವೆ ಮಳೆ ಹೋದಾಗ. ರಥಗಳು ನಿಂತಿದ್ದೋ ಹಂಗೆ ನೋಡ್ಕೊಂಡು ಎಂಟ್ರೆನ್ಸ್ಗೆ ಹೋಗುವ ಅಂದ್ಬಿಟ್ಟು ಹೋಯ್ತಿದ್ದೋ. ಎಂಟ್ರೆನ್ಸ್ಗೆ ಇನ್ನೇನು ಬಂದು ನೋಡಿ ಫುಲ್ಲು ಮಳೆ. ನಿಂತ್ಕೊಳಕ್ಕೆ ಹೋಯ್ತು ಅಂದರೆ ಜೋರಾಗಿ ಹೋಯ್ತಲ್ಲ, ಇತ್ತಾಗೆ ಹನಿ ಬೀಳ್ತೈತೆ. ಜೋರಾಗಂತೂ ಹೋದರೆ ಏನೋ ಒಂದು ಪಕ್ಷ ಏನಾರು ಮಾಡು. ಹನಿ ಆಯ್ಸ ಓಡಾಡ್ಕೋ ಮಳೆಯಲ್ಲಿ ನೆನಕ್ಕೆ ಆಸೆ, ಆದರೆ ನೆಂದರೆ ಮನೆ ಕತ್ತೀವಿ ಅನ್ನೋದೊಂದು ಭಯ. ಆದ್ರೂ ಹಂಗಾರು ತಿರ್ಗಾಡ್ತಾನೆ ಇದ್ದೋ. ಆದರೂ ಮಳೆ ಜೋರು ಗಾಯ್ಸ್ ನೋಡಿ ಯಾವ ಥರ ನೀರು ನಿಂತೈತೆ. ಎಲ್ಲ ಸುತ್ತ ನೀರು. ಅದೆಲ್ಲ ಮುಗಿಸ್ಕೊಂಡು ನೋಡಿ ರಥ ಎಳ್ಕೊಯ್ತವ್ರೆ. ಇಷ್ಟು ಜನ ನೋಡಿ ಗಾಯ್ಸ್, ಎಷ್ಟು ಜನ ಮುತ್ತವ್ರೆ. ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಆ ಥರ ಹೋಗುತ್ತೆ. ಚಿನ್ನದ ತೇರು ಎಳಿಸ್ಬೇಕಾಯ್ತು ನೈಟಲ್ಲಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ ಎಷ್ಟು ಜನ ನಿಂತವ್ರೆ. ಇವರೆಲ್ಲ ಚಿನ್ನದ ತೇರು ಎಳಿಸೋರೆ ನೋಡಿ. ಎಷ್ಟು ಜನ ಮುತ್ತವ್ರೆ. ಕಾಲು ಮಡ್ಗೋಕ್ಕೂ ಗಾಯ್ಸ್, ಕಾಲು ಮಡ್ಗೋಕ್ಕೂ ಜಾಗ ಬಿಡ್ತಾರ ಅಷ್ಟು ಜನ.
ಫುಲ್ ಮುತ್ತವ್ರೆ, ಕಾಲು ಹೊತ್ತಾಗಿತ್ತು, ಅಳ್ಳಾಡ್ಸೋಕ್ಕೂ ಆಗಲ್ತು. ಇನ್ನೇನು ನೋಡಿ, ಇನ್ನೇನು ಈಚೆಗೆ ಎಳೀತಾರೆ, ಇನ್ನೇನು ತೇರು ಎಳಿಬೇಕಾಯ್ತಲ್ಲ ಅಂದ್ಬಿಟ್ಟು ಬಂದು ನಿಂತಿದ್ದು. ನೋಡಿ ಈಚೆ ಬಂತು ಅದೇ ಗ್ಯಾಪ್ದಲ್ಲಿ ಒಂದು ಡ್ಯಾನ್ಸ್ ಬ್ಯಾಗಲ್ಲಿ ಬಂಗಾರಿ ಸಾಂಗ್ ಹಾಕೊಂಡು ಊಟಕ್ಕೆ ಬಂದು ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯ. ಸಂಜೆ 6:40 ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು, ಈಚೆ ಎಲ್ಲ ಮಡಗಿರೋ ಐಟಮ್ ಮುಳೈತಾರೆ, ಮೆಣಸಿನ್ಗೆಲ್ಲ ಅವನ್ನೆಲ್ಲ ಕೇಳ್ತಿದ್ದೋ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೇಳೋದು. ಆ ಮಿಂಚಿಂಗ್ದು 100 ರೂಪಾಯಿ ಹೇಳಿದ್ರು, 100 ರೂಪಾಯಿ ಕಮ್ಮಿ ಕೊಡಲ್ಲ ಅಂತಂದರು. ನಾವು ಅದಕ್ಕೆ 2 ತಗೋತೀವಿ, ಕಮ್ಮಿ ಮಾಡ್ಕೊಳ್ಳಿ ಅಂತಂದು. ಅದಕ್ಕೆ ಆಗೋದಿಲ್ಲ, ಕಮ್ಮಿ ಆಗೋದೇ ಇಲ್ಲ ಅಂದರು. ಕಮ್ಮಿ ಆಗೋದಿಲ್ಲ, ಫಿಕ್ಸೆಡ್ ರೈಟ್ ಅಂತಂದರು. ಸರಿ ಅಂದ್ಬಿಟ್ಟು ಕನ್ನಡಕ ಎತ್ಕೊ ಹಾಕಂದ್ರೆ ನಾನು ನಮ್ಮ ಬಾಬಾ ಇಬ್ರು ಕನ್ನಡಕ ಹಾಕೊಂಡು, ಲೈಟ್ ಕನ್ನಡಕ ನೋಡಿ ಯಾವ ಥರ ಕಾಣಿಸ್ತದೆ, ಅದಕ್ಕೆ ಈ ಲೈಟ್ ಕನ್ನಡಕ ಹಾಕೊಂಡು ನಿಂತಿದ್ದೋ. ತಗೋತಾರಿಲ್ಲ, ಅದು 100 ರೂಪಾಯಿ ಅಂತೆ, ತಗೊಳ್ಳಿಲ್ಲ. ಹಾಕೊಂಡಾದ್ಮೇಲೆ ಹಾಕೊಂಡು ನಿಂತಿದ್ರು ನೋಡಿ ಯಾವ ಥರ ತಗೋತಾವನೆ ಹಾಕ್ಕೊಂಡು. ಅವನಾದ್ಮೇಲೆ ನಮ್ಮ ಅಕ್ಕ ಹಾಕ್ಕೊಂಡು, ಅವು ಹಾಕೊಂಡು ನೋಡ್ತಿದ್ದು. ಆಮೇಲೆ ಇನ್ನೊಂದು ಎತ್ಕೊಂಡು ಇಬ್ಬರು ಹಾಕೊಂಡು ಅವ್ರು ಕಿಡ್ತಾ ಇರ್ತಿದ್ಲು. 2 ಇದ್ದವು ಅಲ್ಲಿ ಕನ್ನಡಕ, ಅದಕ್ಕೆ ನನಗೂ ಬೇಕು ಅಂತ ಅಂತಿದ್ದು. 2 ಇದ್ದೆ. ಆಮೇಲೆ ಇಬ್ಬರು ಒಂದೊಂದು ಹಾಕೊಂಡು ನಿಂತ್ಕೊಂಡ್ರು. ಇದಕ್ಕೆ ಗಾಯ್ಸ್ ಹೇಳ್ತಿರೋದು 100 ರೂಪಾಯಿ ಕಮ್ಮಿ ಕೊಡಲ್ಲ ಅಂತವ್ರೆ. ನಾವು ಅದಕ್ಕೆ ಕಮ್ಮಿ ಮಾಡ್ಕೊಳ್ಳಿ 2 ತಗೋತೀವಿ ಅಂತಂದು. ಅವ್ರು ಆಗೋದಿಲ್ಲ, 100 ರೂಪಾಯಿ ಕಮ್ಮಿ ಆಗೋದಿಲ್ಲ ಅಂತಂದರು. ಅದಕ್ಕೆ ನೋಡ್ತಿದ್ದೋ ಎಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತಂದು. ಕಮ್ಮಿ ಮಾಡ್ಕೊಳಕ್ಕಾಗಲ್ಲ ಅಂತಂದು ಊಟ ಎಲ್ಲ ಮುಗಿಸ್ಕೊಂಡು, ಎಲ್ಲ ಜಾತ್ರೆ ಮುಗಿಸ್ಕೊಂಡು ರೂಮ್ ಸೈಡ್ ಹೋಯ್ತಿದ್ದೋ. ರೂಮ್ಗೂ ಮನೆ ಕದೆ ಟೈಮ್ ಬಂದು 9:30 ಆಗೈತೆ. ರೂಮ್ಗೆ ಹೋಗಿ ಮನೆ ಕಳಿಸ್ತೀನಿ.